ಬರುವ ಶುಕ್ರವಾರ ಗಜಪಡೆ ಅರಮನೆ ಆವರಣವನ್ನು ಪ್ರವೇಶಿಸಲಿವೆ. ಹುಣಸೂರಿನ ಎಚ್ಡಿ ಕೋಟೆ ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ನೀಡಿ ಮಾತನಾಡುವಾಗ ಮಾತಿನ ಬರದಲ್ಲಿ ಸಚಿವ ಮಹದೇವಪ್ಪ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾತನಾಡುವ ಬರದಲ್ಲಿ ಅರ್ಜುನ ಆನೆ ಎನ್ನುವ ಬದಲಿ ಅಭಿಮನ್ಯು ಆನೆ ಸತ್ತು ಹೋಗಿದೆ ಎನ್ನುವ ಮೂಲಕ ಅಂಬಾರಿ ಹೊರುವ ಆನೆಯನ್ನ ಸಾಯಿಸಿದ್ದಾರೆ. ಅಭಿಮನ್ಯು ಆನೆ ನಮ್ಮನ್ನಾಗಲಿ ಹೋಗಿರುವುದು ದುಃಖದ ಸಂಗತಿ. ಅಭಿಮನ್ಯು ಆನೆಯ ಸ್ಮಾರಕ ಮಾಡಬೇಕು, ಸವಿ ನೆನಪಿಗಾಗಿ ಕೆಲವು ಬಹುಮಾನ ಘೋಷಣೆ ಮಾಡಬೇಕಂತೇಳಿ ಹೇಳುವ ಮೂಲಕ ಎಡವಟ್ಟನ್ನ ಮಾಡಿದ್ದಾರೆ. ಮೊದಲ ತಂಡ 9 ಆನೆಗಳನ್ನು ದಸರಾ ಉತ್ಸವಕ್ಕೆ ನಾವು ಸ್ವಾಗತನ ಮಾಡಿದ್ದೀವಿ, ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದೀವಿ. 26ನೇ ತಾರೀಕು ಈ ಆನೆಗಳು ಮೈಸೂರಿಗೆ ಬಂದು ಮೈಸೂರಿನ ಅರಣ್ಯ ಇಲಾಖೆಯಲ್ಲಿ ಒಂದು ದಿನ ಅವರು ರೆಸ್ಟ್ ತಗೊಂಡು 23 ಬೆಳಗ್ಗೆ ಅರಮನೆಗೆ ವಿದ್ಯುಕ್ತವಾಗಿ ಬರ್ತದೆ. ಅಲ್ಲಿ ಅವನ್ನ ತಾಲೀಮ್ ಮಾಡಿ ಶಬ್ದ ಮತ್ತು ಜನಜಂಗುಳಿಯಕ್ಕೆ ಒಗ್ಗೋಗೋದಕ್ಕೆ ಎಂದಿನಂತೆ ತಯಾರಿ ಮಾಡಿಕೊಂಡು ಅಲ್ಲಿ 18 ಶೆಡ್ಗಳನ್ನು, ಒಂದು ಶಾಲೆ ಲೈಬ್ರರಿಯನ್ನು, ಇನ್ನೊಂದು ಅಡುಗೆ ಮತ್ತು ಸಾಮಗ್ರಿಯನ್ನು ಕೂಡಿರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಎಂದಿನಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು 4-5 ಆನೆಗಳು ಆ ಕಡೆಯಿಂದ ಬಂದು ಟೆಲಿಕಾಂ ಸಿಟಿಯಲ್ಲಿ ಝಿಕಾ ವೈರಸ್ ಹೆಚ್ಚಾಗಿದ್ದು ಬಿಬಿಎಂಪಿ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಲು ಮುಂದಾಗಿದ್ದಾರೆ. ನಗರ ಜಿಲ್ಲಾಡಳಿತ ಹಾಗೂ ಬಿಬಿಎಂಪಿ ಜಂಟಿಯಾಗಿ ಕ್ರಮ ಕೈಗೊಂಡಿದ್ದು ಡೆಂಗಿ ಮಾದರಿಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಬಿಬಿಎಂಪಿ ಸೂಚನೆಯನ್ನು ನೀಡಿದೆ. ಇನ್ನು ರಾಜ್ಯ ಆರೋಗ್ಯ ತಜ್ಞರ ಸಮಿತಿಯಿಂದಲೂ ಕೂಡ ಬಿಬಿಎಂಪಿ ಸಲಹೆಯನ್ನು ಪಡೆದಿದೆ. ಮದುವೆ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಕ್ರೈಸ್ಟ್ ಚರ್ಚ್ನಲ್ಲಿ ಗಲಾಟೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಗಂಡ ಡಿವೋರ್ಸ್ ಕೊಡದೆ 2ನೇ ಮದುವೆ ಆಗೋ ವಿಷಯ ಮೊದಲ ಹೆಂಡತಿಗೆ ತಿಳಿದಿದೆ. ಮೊದಲ ಹೆಂಡತಿ ರಶ್ಮಿ ಹಾಗೂ ಆಕೆ ಅಕ್ಕ ರೋಸಿ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಆದರೆ ಗಂಡ ನೋಹನ್ ಕಾಂತ್ ಹಾಗೂ ರಶ್ಮಿಗೆ ಡಿವೋರ್ಸ್ ಕೊಟ್ಟು 2ನೇ ಮದುವೆ ಆಗ್ತಿದ್ದಾನೆ ಅಂತೇಳಿ ಹೇಳಿದ್ದಾರೆ. ಸದ್ಯ ಈ ಆರೋಪ ಮದುವೆ ಮನೆಯಲ್ಲಿ 2 ಮನೆ ಕಡೆಯವರು ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಪತ್ರಕರ್ತನ ಮೇಲೆ ಪೊಲೀಸರು ದಬ್ಬಾಳಿಕೆ ಮತ್ತು ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಪೋಕ್ಸೋ ಪ್ರಕರಣ ಹಿನ್ನೆಲೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟಾಗ ಠಾಣೆಯ ರಥಬೀದಿಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರು ಟ್ರಾಫಿಕ್ ಕ್ಲಿಯರ್ ಮಾಡುವಂತೆ ಒತ್ತಾಯಿಸಿದರು. ಇದನ್ನು ಕಂಡ ತೀರ್ಥಹಳ್ಳಿಯ ವರದಿಗಾರ ನಿರಂಜನ್ ವಿಡಿಯೋ ಮಾಡಿದ. ಅದನ್ನು ಗಮನಿಸಿದ ಪಿಐ ಅಶ್ವಥ್ ಗೌಡ ಮೊಬೈಲ್ ಕಸಿದುಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡಿ ಪೋಕ್ಸೋ ಪ್ರಕರಣ ಹಾಕ್ತೇನೆ ಅಂತೇಳಿ ದರ್ಪ ಮೆರೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಅಶ್ವಥ್ ಗೌಡ ವರ್ತನೆಯನ್ನು ಖಂಡಿಸಿ ತೀರ್ಥಹಳ್ಳಿಯ ಪತ್ರಕರ್ತರಿಂದ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಅಶ್ವಥ್ ಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಮಹಿಳೆ ಜೊತೆ ಫೋನ್ನಲ್ಲಿ ಮಾತನಾಡಿದ ಟಮ್ ಚಾಲಕನ ಮೇಲೆ ಸಂಶಯ ಪಟ್ಟು ಹಲ್ಲೆ ಮಾಡಲಾಗಿದೆ. ಧಾರವಾಡ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಘಟನೆ ಆಗಿದೆ. 34 ವರ್ಷದ ಇಮಾಮ್ ಸಾಬ್ ದೇವರ ಮನೆ ಮೇಲೆ ಒಂದೇ ಕುಟುಂಬದ 10 ಜನರು ಸೇರಿ ಹಲ್ಲೆ ಮಾಡಿದ್ದಾರೆ. ಸದ್ಯ ಹಲ್ಲೆಗೆ ಒಳಗಾದ ಇಮಾಮ್ ಸಾಬ್ಗೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಸಂಬಂಧ ಗರಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರು ವರ್ಸಸ್ ರ್ಯಾಪಿಡೋ ರೈಡರ್ಸ್ ಎಂಬಂತಾಗಿದೆ. ಕಳೆದ ಕೆಲ ತಿಂಗಳಿಂದ ರ್ಯಾಪಿಡೋ ಚಾಲಕರ ಮೇಲೆ ಆಟೋ ಚಾಲಕರು ಹಲ್ಲೆ ನಡೆಸ್ತಾ ಇದ್ದಾರೆ ಅಂತೇಳಿ HSR ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಟೋ ಚಾಲಕರು ಮೊಬೈಲ್ ಮತ್ತು ಕೀ ಕಿತ್ಕೊಳ್ತಾ ಇದ್ದಾರೆ. ಇದು ರ್ಯಾಪಿಡೋ ಮಾಡುವವರು ದೂರು ಕೊಟ್ಟಿದ್ದಾರೆ. ಹೀಗಾಗಿ ರ್ಯಾಪಿಡೋ ಡ್ರೈವರ್ಸ್ ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಕೆಲ ಆಟೋ ಚಾಲಕರು ಮೊಬೈಲ್ ಕಿತ್ತು ಹಲ್ಲೆ ಮಾಡಿದ್ರಂತ ಹೇಳಿ ದೂರು ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಗೆಲುವು ಸಾಧಿಸಿದೆ.
ಕಳೆದ 25 ವರ್ಷಗಳಿಂದ ಸುದೀರ್ಘ ಅಧಿಕಾರದಲ್ಲಿದ್ದ ಬಿಜೆಪಿ ಪಕ್ಷಕ್ಕೆ ಭಾರೀ ಮುಖಭಂಗ ಆಗಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಂಸದ BY ರಾಘವೇಂದ್ರ ಅವರ ಸ್ವಕ್ಷೇತ್ರದಲ್ಲೇ ಭಾರೀ ಮುಖಭಂಗವಾಗಿದ್ದು, ಸದ್ಯ ಕಾಂಗ್ರೆಸ್ ಗದ್ದುಗೆ ಏರಿದ ಖುಷಿಗೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ 10ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಈ ವೇಳೆ ಲಕ್ಷ್ಮೇಶ್ವರ ಪುರಸಭೆ ಕಾಂಗ್ರೆಸ್ನ ಪಾಲಾಗಿದ್ದು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಗೆ ಭಾರಿ ಹಿನ್ನಡೆಯಾಗಿದೆ. ಅಧ್ಯಕ್ಷರಾಗಿ ಯಲ್ಲವ್ವ ದುರ್ಗಣ್ಣವರ್ ಮತ್ತು ಉಪಾಧ್ಯಕ್ಷರಾಗಿ ಫಿರೋಜ್ ಆಡೂರ ಆಯ್ಕೆಯಾಗಿದ್ದಾರೆ. ಬಿಲ್ ಕಲೆಕ್ಟರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ನಡೆದಿದೆ. ಬಿಲ್ ಕಲೆಕ್ಟರ್ ಯಲ್ಲಪ್ಪ ಅರಳಗುಂಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚರಂಡಿ ಸ್ವಚ್ಛತೆ ಹಾಗೂ ಇನ್ನಿತರ ಕಾರ್ಯಗಳನ್ನು ಮಾಡಿಸಿದ್ರು. ಆದರೆ PDO ಹಾಗೂ ಪಂಚಾಯತ್ ಅಧ್ಯಕ್ಷೆ ಬಿಲ್ ನೀಡದ ಪರಿಣಾಮ ಆತ್ಮಹತ್ಯೆಗೆ ಯತ್ನಿಸಿದ್ದೇನೆ ಎಂದಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಾಡಿಸಿದ್ದು ಹಣ ಪಾವತಿ ಮಾಡದೆ ಸತಾಯಿಸಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ. ಇನ್ನು ತೀವ್ರ ಅಸ್ವಸ್ಥಗೊಂಡ ಬಿಲ್ ಕಲೆಕ್ಟರ್ನನ್ನ ಸುರಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟೆಲಿಕಾಂ ಸಿಟಿಯಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ರೋಡ್ ರೇಜ್ ಕೇಸ್ಗಳನ್ನು ಕಡಿಮೆ ಮಾಡಲು ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಲು ಮುಂದಾಗಿದ್ದಾರೆ. ಪ್ರತಿ ವಾರ ಗುರುವಾರದಿಂದ ಭಾನುವಾರದವರೆಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳು ಜಲಾವೃತವಾಗಿದೆ. ಇನ್ನು ಹಾವೇರಿಯ SP ಕಚೇರಿ ಮುಂದೆ ಕೂಡ ಮಳೆ ನೀರು ತುಂಬಿಕೊಂಡಿತ್ತು. ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಮೇಲೆ ಮಳೆಯ ನೀರು ನಿಂತು ರಸ್ತೆ ಯಾವುದು ಗುಂಡಿ ಯಾವುದು ಅಂತ ತಿಳಿಯದೆ ವಾಹನ ಸವಾರರು ಪರದಾಡಿದರು. ತುಮಕೂರಿನ ಅಮಾನಿಕೆರೆಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಬಾಗಿನ ಅರ್ಪಿಸಿದ್ರು. ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಿರೀಕ್ಷೆಗಿಂತ 94% ಹೆಚ್ಚಿಗೆ ಮಳೆಯಾಗಿದೆ. ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಹರ್ಷ ತಂದಿದೆ. ಜಿಲ್ಲೆಯಲ್ಲಿ 76% ಬಿತ್ತನೆಯಾಗಿದ್ದು ಅನೇಕ ಕೆರೆಗಳು ಕೋಡಿ ಬಿದ್ದಿವೆ. ಅಲ್ಲದೆ ಭಾರೀ ಪ್ರಮಾಣದ ಮಳೆಯಿಂದಾಗಿ ಕೊರಟಗೆರೆಯಲ್ಲಿ 43 ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ ಅಂತ ತಿಳಿಸಿದರು. ಕಲಬುರಗಿ ನಗರಕ್ಕೆ ನೂತನ ಪೊಲೀಸ್ ಆಯುಕ್ತರಾಗಿ SD. ಶರಣಪ್ಪರನ್ನ ನೇಮಕ ಮಾಡಲಾಗಿದೆ. 2009ರ ಬ್ಯಾಚ್ನ IPS ಅಧಿಕಾರಿಯಾಗಿರೋ SD. ಶರಣಪ್ಪರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಮೂಲತಃ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬಿಜೂರು ಗ್ರಾಮದವರಾದ ಶರಣಪ್ಪ ರೈಲ್ವೆ ಇಲಾಖೆಯ DIG ಆಗಿ ಕರ್ತವ್ಯವನ್ನು ನಿರ್ವಹಿಸಿದರು. ಕಮಿಷನರ್ ಚೇತನ್ R. ವರ್ಗಾವಣೆಯಾಗಿ 1 ತಿಂಗಳ ಬಳಿಕ ಶರಣಪ್ಪರನ್ನ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಮಧ್ಯಾರಾಧನೆ ಅಂಗವಾಗಿ ಬೆಂಗಳೂರಿನ ಜಯನಗರದ ರಾಯರ ಮಠದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಆಗಸ್ಟ್ 21 ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದ ಒಳಗಡೆ ಜೀವಂತವಾಗಿ ಪ್ರವೇಶಿಸಿದ ದಿನ. ಈ ಮಧ್ಯಾರಾಧನೆಯ ಅಂಗವಾಗಿ ರಾಯರ ಬೃಂದಾವನಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರದೊಂದಿಗೆ ಮಹಾ ಅಭಿಷೇಕ ನೆರವೇರಿತು. ನಂತರ ರಾಯರ ಬೃಂದಾವನಕ್ಕೆ ವಿಶೇಷ ರತ್ನ ಕವಚದ ಅಲಂಕಾರ, ರಾಯರ ಪಾದಪೂಜೆ, ಫಲಪುಷ್ಪ ಪ್ರದರ್ಶನ, ಮಹಾಮಂಗಳಾರತಿ ನೆರವೇರಿತು. ಸಹಸ್ರಾರು ಭಕ್ತರು ರಾಯರ ದರ್ಶನವನ್ನು ಪಡೆದರು. ಫಲ ಮಂತ್ರಾಕ್ಷತೆ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ರಾಜ್ಯ ರಾಜಕಾರಣದಲ್ಲಿ